ಭಗವಧ್ವಜ ಕಟ್ಟೆ ವೀರ ಸಾವರ್ಕರ್ ನಾಮಫಲಕ ತೆರವು. ಭಟ್ಕಳದ ತೆಂಗಿನಗುಂಡಿ ಬೀಚ್ನಲ್ಲಿ ಕಟ್ಟೆ ನಾಮಫಲಕ ಎರಡನ್ನ ಕೂಡ ತೆರವು ಮಾಡಲಾಗಿದೆ. ಭಗವಧ್ವಜ ಕಟ್ಟೆ ವೀರ ಸಾವರ್ಕರ್ ನಾಮಫಲಕ ತೆರವುಗೊಳಿಸಲಾಗಿದೆ. ಭಟ್ಕಳದ ತೆಂಗಿನಗುಂಡಿ ಬೀಚ್ನಲ್ಲಿ ಕಟ್ಟೆ ನಾಮಫಲಕವನ್ನು ತೆರವುಗೊಳಿಸಲಾಗಿದೆ. ಬಿಜೆಪಿ ಮುಖಂಡರು ಸ್ಥಳೀಯರಿಂದ ಭಾರೀ ವಿರೋಧ ವ್ಯಕ್ತವಾಗಿದೆ. ಈ ಪ್ರಕ್ರಿಯೆಗೆ ಬಿಜೆಪಿ ಮುಖಂಡರು ಗ್ರಾಮ ಪಂಚಾಯಿತಿ ಸದಸ್ಯರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ಕೂಡ ನಡೆಸಲಾಗ್ತಾ ಇದೆ. ಸುಬ್ರಾಯ ದೇವಡಿಗ ಪಂಚಾಯತ್ ಸದಸ್ಯರಿಂದ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಹಿಂದೂಗಳು ಸುಮ್ಮನೆ ಕುಳಿತಿಲ್ಲ, ಯಾರ ಒತ್ತಡ ಇದೆ ಎಂದು ಹೇಳಲಿ ಅನ್ನೋ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ತಕ್ಕೊಂಡು ಬಂದ್ಕೊಂಡು ಮಾತಾಡಿ, ನಾನು ಮತ್ತೆ ಅದ್ರ ಬಿಟ್ಟು ಬೇರೆ ಯಾವ ಕಾಂಪ್ರಮೈಸ್ಗೂ ನಾನು ರೆಡಿ ಇಲ್ಲ. ನಾನು ಪೊಲೀಸರು ಬೇಕಾದ್ರೆ ಯಾವ ಕಾಂಪ್ರಮೈಸ್ ಮಾಧ್ಯಮದವ್ರಿಗೆ ಬಹಿರಂಗಪಡಿಸಿ ಯಾರು ಒತ್ತಡ ಎತ್ತು ತೆಗಿಬೇಕಂತ ಮತ್ತೆ ಎಷ್ಟು ಅನಧಿಕೃತ ಕಟ್ಟಡ ತೋರಿಸ್ಬೇಕಾ? ಹೌದು, ಹೊಸ ಕಟ್ಟು ಬಂದಂತ ಅವ್ರು ತೆಗಿತಿದ್ರಲ್ಲ. ಈಗ ನೋಡ್ರಿ ಮೊನ್ನೆ ಮಂಡ್ಯದಾಗ ಏನಾಯ್ತು ಗೊತ್ತಾದ್ರೆ, ನೀವು ಪಂಚಾಯತ್ ಪರ್ಮಿಷನ್ ಕೊಟ್ಟು ತೆಗೆದ್ರಲ್ಲಿ. ಏನ್ ಸರ್ಕಾರ ಕೈಗೊಂಬೆ ಕೆಲಸ ಮಾಡಬೇಡಿ. ನೀವು ನೀವು ರಜೆ ದಿನ ಯಾಕೆ ಬಂದ್ರಿ? ತಮ್ಗೆ ಏನಾಯ್ತು ಅಂತ ಅಧ್ಯಕ್ಷ ನೀವೇನು ಪಿಡಿಯೋರ್ಗೆ ಹೇಳಿದ್ರಿ, ಹೇಳಿ ಮಾಡಿದ್ರು ಬಂದಿರೋ ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ. ಈಗ ವಿಡಿಯೋರಿಗೆ ನಾನು ಹೇಳಿದೆ, ಫೋನ್ ಬಂದಿತ್ತು. ನಾನು ಫೋನ್ ಮಾಡಿದಾಗ ನಾನು ಇದು ಬೋರ್ಡ್ ತೆಗಿರಿ ಅಂತ ಹೇಳಿದೆ. ಆಯ್ತು, ಬೋರ್ಡ್ ಅಲ್ಲ ನಿಮಗೆ ಪ್ರಾಬ್ಲಮ್ ಇದ್ದಿದ್ದು, ಬೋರ್ಡ್ ತೆಗೀರಿ ಮತ್ತೆ ಫ್ಲಾಗ್ ತೆಗೀರಿ. ಫ್ಲಾಗ್ ತೆಗೆದ್ರು ತೊಂದರೆ ಇಲ್ಲ. ಇವರು ಬುಲ್ಡೋಜರ್ ತಂದು ಕಟ್ಟೆ ತೆಗಿತಂತ ನಂಗೆ ಅಲ್ಲಿ ಒಬ್ರು ಹೇಳಿದ್ರು ಬಂದು. ನಾನು ಹೇಳಿದೆ ಇವರಿಗೆ ಕಟ್ಟೆ ತೆಗಿಬೇಡಿ, ಈ ಕಟ್ಟೆ ಅವರು ಮೊನ್ನೆ ಕಟ್ಟಿದ್ದಾರೆ, ಚಂದ ಮಾಡಿ ಕಟ್ಟಿ ಅಲ್ಲಿಂದ ಶಾಲೆ ಮಕ್ಕಳೆಲ್ಲ ಒಂದು ರೌಂಡ್ ಹೋಗಿ ಬಂದಿದ್ದಾರೆ, ನೀವು ತೆಗಿಬೇಡಿ, ಎಲ್ಲರ ಬಾಯಿಲೂ ಚಂದ ಆಗಿದೆ ಒಳ್ಳೆ ಆಗಿದೆ ಅಂತ ಹೇಳಿದ್ದಾರೆ, ತೆಗಿಬೇಡಿ. ನೀವು ತೆಗಿಯೋದೇ ಆದರೆ ನಾನು ಸೋಮವಾರ ತನಕ ವೆಯ್ಟ್ ಮಾಡಿ ಅಂದಿದ್ದೆ. ಇಲ್ಲಾಂದರೆ ಅದೇ ದಿವಸ ಶನಿವಾರ 4 ಗಂಟೆ ತನಕ ವೆಯ್ಟ್ ಮಾಡಿ ಅಂತ ಹೇಳಿದೆ. ಆದರೆ ನನ್ನ ಮಾತಿಗೆ ಬೆಲೆ ಕೊಡದೆ ಅವ್ರು ತೆಗೆದಿದ್ದಾರೆ. ನನಗೆ ಅವರು ಉದಾಹರಣೆ ಕೊಡಬೇಕು ಅಷ್ಟೇ. ನನಗೀಗ ಈಗೇನು ಹೇಳ್ತೀರಿ? ಅವರು ಪ್ರಥಮ ಪ್ರಜೆ ಅಲ್ರಿ, ಈಗೇನು ಹೇಳ್ತೀರಿ? ನೀವು ಫೋನ್ ಮಾಡ್ರಿ, ಫೋನ್ ಅಲ್ಲ ಈಗ ನಿಮ್ದು ಏನು ಇದಾಯ್ತಾ ಅಧಿಕಾರ ಅಂದ್ರೆ? ಈಗ ಮೆಂಬರ್ ಅಲ್ಲ ಅವರು. ತಕ್ಕೊಂಡು ಬಂದ್ಕೊಂಡು ಮಾತಾಡಿ, ನಾನು ಮತ್ತೆ ಅದ್ರ ಬಿಟ್ಟು ಬೇರೆ ಯಾವ ಕಾಂಪ್ರಮೈಸ್. ಇದು ಆಕ್ಚುಲ್ ಆಗಿ ಇವಾಗ ಮತ್ತೊಂದು ಹೊಸ ವಿವಾದ. ನೇರವಾಗಿ ನಾಮಫಲಕವನ್ನ ತೆರವುಗೊಳಿಸಲಾಗಿದೆ ವೀರ ಸಾವರ್ಕರ್ ಅವರದು. ಜೊತೆಗೆ ಭಗವಧ್ವಜ ಕಟ್ಟೆಯನ್ನ ಕೂಡ ತೆರವುಗೊಳಿಸಲಾಗಿದೆ ಅನ್ನೋ ಆರೋಪ ಕೇಳಿ ಬಂದಿದೆ. ಭಟ್ಕಳದ ತೆಂಗಿನಗುಂಡಿ ಬೀಚ್ನಲ್ಲಿ ಇದ್ದಂಥ ಕಟ್ಟೆ ಮತ್ತೆ ನಾಮಫಲಕವನ್ನ ಎರಡೂ ಕೂಡ ತೆರವುಗೊಳಿಸಲಾಗಿದೆ. ಈ ನಿಟ್ಟಿನಲ್ಲಿ ಬಿಜೆಪಿ ಮುಖಂಡರು ಸ್ಥಳೀಯರಿಂದ ಭಾರಿ ವಿರೋಧ ವ್ಯಕ್ತವಾಗ್ತಿದೆ. ಬಿಜೆಪಿ ಮುಖಂಡರು ಗ್ರಾಮ ಪಂಚಾಯಿತಿ ಸದಸ್ಯರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದೆ. ಸುಬ್ರಾಯ ದೇವಡಿಗ ಪಂಚಾಯತ್ ಸದಸ್ಯರಿಂದ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಹಿಂದೂಗಳು ಸುಮ್ಮನೆ ಕುಳಿತಿಲ್ಲ, ಯಾರ ಒತ್ತಡ ಇದೆ ಅಂತ ಹೇಳಲಿ, ಯಾರದ್ದೋ ಕೈಗೊಂಬೆಯಾಗಿ ಆಟವಾಡಬೇಡಿ ಅಂತ ಪ್ರತಿಭಟನಾಕಾರರು ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಯಾರು ಅಪ್ಪ ಮಾಡಿದ ಅಂತ ಅಂದ್ರಿ ನೀವು? ಯಾರು ಅಂತ ಅಂದ್ರಿ ನೀವು? ಏನು ಇಲ್ಲಿ ಪಾಕಿಸ್ತಾನದಾಗ ಇದ್ರೆ ಮಾಡಿದ್ರ? ಗೌರ್ಮೆಂಟ್ ಸಂಬಳ ಕೊಡ್ತೀವಿ ಏನು ಹಾಕಿಲ್ಲ ಅಂದ್ರೆ ಏನು ಬೇವರ್ಸನ್ ಮಾಡಿರಿ? ಇಲ್ಲಿ ಒಂದೇ ಒಂದು ಅರ್ಜಿ ಬರಲಿಲ್ಲ, ಅಬ್ಜೆಕ್ಷನ್ ಬರಲಿಲ್ಲ. ನಿಮ್ಮ ಹತ್ರ ಏನಿದೆ ನಿಮ್ಗೆ? ನಮ್ಮ ಹತ್ರ ಲಿಖಿತವಾಗಿ ಕೊಡಿ ಅಂತ ಅವ್ರು ಲಿಖಿತವಾಗಿ ತೋರಿಸಿ ಏನು ಅಂತ ತಂದ್ರಿ ನೀವು? ಏನ್ ಬೇವರ್ಸಿಗಳನ್ನ ಮಾಡಿರಿ ಇಲ್ಲಿ ಹಿಂದೂಗಳ? ಏನ್ ಸುಮ್ಮನೆ ಇದ್ದೀರಾ ಅಂತ ಹೇಳ್ಕೊಂಡಿರ? ಏನ್ ಮಾಡ್ತೀರಿ ನೀವೀಗ? ನೀವು ಬರ್ತೀರಾ ಏನ್ ಮಾಡ್ತೀರಿ ಹೇಳಿ, ಉತ್ತರ ಕೊಡಿ ನೀವು. ಯಾರು ಒತ್ತಾಡ ಹೇಳಿ, ಯಾರು ಒತ್ತಾಡ ಇದ್ರೆ ಹೇಳ್ರಿ. ಪ್ರಜಾಪ್ರಭುತ್ವ ಇದು. ಯಾರು ಕೇಳ್ತಾ ಇದ್ರಿ ನೀವು? ಅಧ್ಯಕ್ಷ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ, 4 ಗಂಟೆ ಟೈಮ್ ಕೊಡಿ, ನಾವೇನೋ ಸುಮ್ಮನೆ ಕೂತ್ಕೊಂಡಿದ್ರೆ ಮನೆ ಕಡೆ ದೇವಿ ನಗರವೂ ಹಾಗೆ ಆಯ್ತು. ನಾವೇನು ಸುಮ್ಮನೆ ಇದ್ದೇವೆ ಅಂತ ತಿಳ್ಕೊಳ್ಬೇಡಿ ನೀವು. ಏನ್ ನೀವು ಮನ್ಸು ಬಂದ ಮಾಡ್ಲಿಕ್ಕೆ ಏನು ಸುಮ್ಮನೆ ಇದ್ದೇವೆ ಅಂತ ತಿಳ್ಕೊಂಡಿರ? ಭಟ್ಕಳ ಇದು, ಭಟ್ಕಳ ಅಂತ ತಿಳ್ಕೊಳ್ಳಿ ನೀವು. ಯಾರ್ದೋ ಕೈಗೊಂಬೆಗೆ ಆಟ ಆಡ್ಬೇಡಿ. ಕಾನೂನು ಬದ್ಧವಾಗಿ ನೀವು ಮಾಡುದಿದ್ರೆ ಮಾಡಿ ನೋಡುವ. ಎಲ್ಲರೂ ಈಗ ಹೇಳಿದ್ರಲ್ಲ ಅವರು ಮೆಂಬರ್, ತಗೋದಿದ್ರೆ ತೆಗೀರಿ ನೋಡುವ, ಸಮಾನವಾಗಿ ನೋಡ್ಕೊಳ್ತೇವೆ ನಾವು, ತೆಗೀರಿ ನೀವು. ಎಷ್ಟು ಕೊಟ್ಟಿದ್ದೀರಿ ನೀವು? ಎಷ್ಟು ಕೊಟ್ಟಿದ್ದೀರಿ ಒಂದ್ಸಲ ತೆಗೀರಿ ನೋಡುವ, ತೆಗೀರಿ ನೀವು. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶ್ರೀಧರ್ ನೀಡ್ತಾರೆ. ಶ್ರೀಧರ್, ಈಗ ನಾಮಫಲಕ ಮತ್ತೆ ಕಟ್ಟೆ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ್ತಿರುವಂತ ಪ್ರತಿಭಟನಾಕಾರರ ವಾದ ಏನು? ಪೊಲೀಸರು ಏನು ಹೇಳ್ತಾರೆ ಈಗ ಶ್ರೀಧರ್?
ಮಧುಸೂದನ್ ನಾಮಫಲಕ ತೆರವು ವಿಚಾರ ಅನ್ನೋದು ಈಗ ರಾಜ್ಯದಲ್ಲಿ ಒಂದು ಟ್ರೆಂಡ್ ಆಗಿ ಸೃಷ್ಟಿಯಾಗಿದೆ. ಇದೇ ರೀತಿಯಲ್ಲಿ ಈಗ ಭಟ್ಕಳದ ತೆಂಗಿನಗುಂಡಿ ಬೀಚ್ನಲ್ಲಿ ವೀರ ಸಾವರ್ಕರ್ ವೃತ್ತದ ನಾಮಫಲಕ ಹಾಗೂ ಭಗವದ್ ಧ್ವಜದ ಕಟ್ಟೆಯನ್ನು ತೆರವುಗೊಳಿಸಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಬಿಜೆಪಿ ಮುಖಂಡರು ಹಾಗೂ ಗ್ರಾಮ ಪಂಚಾಯತ್ ನೇತೃತ್ವದಲ್ಲಿ ಇಂದು ತೆಂಗಿನಗುಂಡಿ ಗ್ರಾಮ ಪಂಚಾಯತ್ ಮುಂದೆ ಒಂದು ಪ್ರತಿಭಟನೆಯನ್ನು ಕೂಡ ಮಾಡಲಾಗಿದೆ. ಅದೇ ರೀತಿಯಲ್ಲಿ ಓಕೆ, ಧನ್ಯವಾದ ಶ್ರೀಧರ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.